ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿದಿದೆ. ಬಿಜೆಪಿ ಭರ್ಜರಿ ಬಹುಮತವನ್ನು ಪಡೆದಿದೆ. ಅಲ್ಲಿ ಇದ್ದಂಥ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಈಗ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಿಲ್ಲ, ಏನು ಬೇಕಾದರೂ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಇವತ್ತು ಅವರೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಪಕ್ಷದ ಮುಖಂಡರ ಜೊತೆಗೆ. ಅಲ್ಲಿ ಅವ್ರು ಹೇಳಿದ್ದೇನೆಂದರೆ, ಕೋಲ್ಕತ್ತಾದಲ್ಲಿ ನಡೆದಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಸವಾಲನ್ನು ಮಮತಾ ಬ್ಯಾನರ್ಜಿ ಒಡ್ಡಿದ್ದಾರೆ. ಅವರಿಗೆ ಚುನಾವಣಾ ಫಲಿತಾಂಶದ ಮೇಲೆಯೇ ಅಸಮಾಧಾನ ಇದೆ, ಇದು ಮ್ಯಾಂಡೇಟ್ ಅಲ್ಲ, ಜನಾದೇಶ ಅಲ್ಲ ಇದು ಅಂತ ಹೇಳಿದ್ದಾರೆ. ಇದೊಂದು ಪಿತೂರಿ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಾ ಇರೋದೇನೆಂದರೆ, ನಾವು ಜನಾದೇಶದಿಂದ ಸೋತಿಲ್ಲ, ಪಿತೂರಿಯಿಂದ ಸೋತಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ಸರಿಸುಮಾರು 100 ಕ್ಷೇತ್ರದಲ್ಲಿ ನಮಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ. ಹಾಗಾಗಿ ನಾನು ರಾಜೀನಾಮೆ ಕೊಡೋದಕ್ಕೆ ಲೋಕಭವನಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. To loot the democratic rights of the people and to loot the EVM machine. Can you tell me that after voting EVM machine, 80 to 95% is the charge? How it is possible? Before 2 days of election, by please, apnara ekটু কথা কম বলুন. Before 2 days of election, they started arresting our people like anything. They started. ಮಮತಾ ಬ್ಯಾನರ್ಜಿ ಒಂದು ಸಾಂವಿಧಾನಿಕ ಸವಾಲನ್ನು ಒಡ್ಡಿದ್ದಾರೆ. ಟಿಎಂಸಿ ತೃಣಮೂಲ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಸೋತಿದೆ, ಬಿಜೆಪಿ ಗೆದ್ದಿದೆ. ಆದರೆ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಅವ್ರು ಹೇಳ್ತಾ ಇರೋದು 100 ಕ್ಷೇತ್ರಗಳಲ್ಲಿ ನಮಗೆ ಅನ್ಯಾಯ ಆಗಿದೆ, ನಮ್ಮ ಹೋರಾಟ ಇದ್ದಿದ್ದು ಬಿಜೆಪಿ ವಿರುದ್ಧ ಅಲ್ಲ, ಚುನಾವಣೆಯ ವಿರುದ್ಧ, ಚುನಾವಣಾ ಆಯೋಗದ ವಿರುದ್ಧ. ಚುನಾವಣಾ ಆಯೋಗ ಒಂದು ಕುತಂತ್ರವನ್ನು ಮಾಡಿದೆ, ಹಾಗಾಗಿ ನಾವು ಸೋತಿದ್ದೇವೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಮತ ಎಣಿಕೆಯಲ್ಲಿ ದೊಡ್ಡ ಪ್ರಮಾಣದ ಅಕ್ರಮಗಳಾಗಿದೆ ಅನ್ನೋದು ಮಮತಾ ಬ್ಯಾನರ್ಜಿ ಅವರ ಆರೋಪ. ಬೇಕಂತಲೇ ಮತ ಎಣಿಕೆಯನ್ನು ನಿಧಾನ ಮಾಡಲಾಯಿತು. ನಮ್ಮ ಪಕ್ಷದ ಸ್ಥೈರ್ಯವನ್ನು ಕುಂದಿಸೋಕೆ ಈ ರೀತಿಯಾದಂಥ ಪ್ರಯತ್ನವನ್ನು ಚುನಾವಣಾ ಆಯೋಗ ಮಾಡಿದೆ. 100 ಸ್ಥಾನಗಳಲ್ಲಿ ನಮಗೆ ಮೋಸ ಆಗಿದೆ ಅಂತ. ನಿಮಗೆ ನೆನಪಿರುವುದು, ಆ ಸ್ಟ್ರಾಂಗ್ ರೂಮ್ಗೆ ಮಮತಾ ಬ್ಯಾನರ್ಜಿ ಅವರು ಚುನಾವಣಾ ಮತ ಎಣಿಕೆಯ ಹಿಂದಿನ ರಾತ್ರಿ ಮತ್ತು ಅದರ ಹಿಂದಿನ ರಾತ್ರಿ ದಿಢೀರಂತ ಭೇಟಿ ಕೊಟ್ಟಿದ್ರು. ಆ ಸ್ಟ್ರಾಂಗ್ ರೂಮ್ನೊಳಗೆ ಯಾರೋ ಎಂಟ್ರಿ ಆಗಿದ್ದಾರೆ ಅಂತಕ್ಕಂಥ ಆರೋಪವನ್ನು ಸಹ ಅವರು ಮಾಡ್ತಾ ಇದ್ರು. SIR ಬಗ್ಗೆ ಅಂತೂ ಅವರ ಆಕ್ಷೇಪ ಮೊದಲಿಂದಲೂ ಇತ್ತು. SIR ನಮ್ಮನ್ನು ಸೋಲಿಸಲಿಕ್ಕಾಗೇ ಮಾಡ್ತಾ ಇದೆ ಅಂತೇಳಿ. ಈ ಕಾರಣಕ್ಕಾಗಿ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟಲ್ಲಿ ಸ್ವತಃ ಅವರೇ ವಾದವನ್ನು ಮಂಡಿಸಿದರು. ಹಾಗಾಗಿ ಅವರೀಗ ರಾಜೀನಾಮೆಯನ್ನು ಕೊಡಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. সব সন্ত্রাসকে চালিয়ে গেছে. These atrocities is atrocious, terrible. I am grateful to all my India team's leader. Sonia ji rang up.
ಈಗ ಮಮತಾ ಬ್ಯಾನರ್ಜಿಯವರು ರಾಜೀನಾಮೆ ಕೊಡಲ್ಲ ಅಂತಂದರೆ ಪರಿಸ್ಥಿತಿ ಏನಾಗ್ಬೋದು? ಆ ಪರಿಸ್ಥಿತಿ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವ ಆಗತಕ್ಕ ಸಾಧ್ಯತೆ ಇರುತ್ತೆ. ಚುನಾವಣೆಯಲ್ಲಿ ಒಂದು ಪಕ್ಷ ಸೋತ ನಂತರ ಅವರಿಗೆ ಬಹುಮತ ಇಲ್ಲ ಅಂತ ಅರ್ಥ. ಸಾಮಾನ್ಯವಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಬಹುಮತ ಯಾರಿಗಿರುತ್ತೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸೋತಿದೆ. ಹಾಗಾದರೆ ಮುಂದಿನ ಕ್ರಮಗಳೇನು? ಇದು ಬಹಳ ಕುತೂಹಲಕಾರಿಯಾದಂಥ ಅಂಶ. ಒಂದು, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡ್ಬೋದು. ಏನು ಅಂದರೆ ಅಲ್ಲಿರ್ತಕ್ಕಂಥ ಸಾಧ್ಯತೆಗಳು, ನೀವು ಮುಖ್ಯಮಂತ್ರಿಯಾಗಿ ಇರ್ತೀರ, ರಾಜೀನಾಮೆ ಕೊಡೋದಿಲ್ಲ ಅಂತಂದರೆ ನೀವು ಬಹುಮತವನ್ನು ಸಾಬೀತು ಮಾಡಿ ಅಂತ ಹೇಳ್ಬೋದು. ಅಥವಾ ರಾಜ್ಯಪಾಲರು ಯಾವ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ಹಾಗಾಗಿ ಬಿಜೆಪಿಯನ್ನು ಮುಖ್ಯಮಂತ್ರಿ ಇದ್ದಾರೆ ಬಹುಮತ ಸಾಬೀತು ಮಾಡಲಿಕ್ಕೆ ಸಾಧ್ಯ ಸಹ ರಾಜೀನಾಮೆ ಕೊಡಲ್ಲ ಅಂತಂದ್ರೆ ಅವ್ರನ್ನ ಪದಚ್ಯುತಿ ಮಾಡಬಹುದು. ಆದರೆ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಅಧಿಕಾರ ಮುಗಿಯೋದಕ್ಕೆ ಮೇ 7ನೇ ತಾರೀಕಿನವರೆಗೂ ಸಹ 2-3 ದಿನಗಳ ಕಾಲ ಅನ್ನುವಂಥ ಸವಾಲನ್ನು ಅವರು ಮುಂದೂಡಿದ್ದಾರೆ. ಈಗ ರಾಜ್ಯಪಾಲರು ಏನು ಮಾಡ್ಬೋದು? ಒಂದು, ಇಲ್ಲ ದೊಡ್ಡ ಪಕ್ಷಕ್ಕೆ ಆಹ್ವಾನಿಸಬಹುದು. ಪಶ್ಚಿಮ ಬಂಗಾಳದಲ್ಲಿ ಅಂಥ ಪರಿಸ್ಥಿತಿ ಇಲ್ಲ. ಕಾನೂನು ಏನು ಹೇಳುತ್ತೆ ಅಂತಂದರೆ ಬಹುಮತ ಇಲ್ಲ ಅಂದರೆ ಅಧಿಕಾರ ಇಲ್ಲ ಅಂತ. ಮಮತಾ ಬ್ಯಾನರ್ಜಿಯವರು ಹೇಳ್ತಾ ಇರ್ತಕ್ಕಂಥ ಮಾತುಗಳು ಏನು ಮೋಸ ಆಗಿದೆ, ಅನ್ಯಾಯ ಆಗಿದೆ, 100 ಕ್ಷೇತ್ರಗಳಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥ ಏನು ಮಾತನ್ನು ಹೇಳ್ತಾ ಇದ್ದಾರೆ, ಅದನ್ನು ಅವರು ಕಾನೂನು ಮೂಲಕವಾಗಿ ಪ್ರಶ್ನೆಯನ್ನು ಮಾಡ್ಬೋದು, ನ್ಯಾಯಾಲಯಕ್ಕೆ ಹೋಗ್ಬೋದು. ಆದರೆ ರಾಜೀನಾಮೆ ಕೊಡೋದಿಲ್ಲ ಅನ್ನೋದ್ರ ಮೂಲಕ ಒಂದು ಸಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗಿದ್ದಾರೆ. ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ಒಂದು ಪಾಠವನ್ನು ಕಲಿಸೋಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ರಾಜ್ಯಪಾಲರ ಹಸ್ತಕ್ಷೇಪ ಈ ಸಂದರ್ಭದಲ್ಲಿ ಆಗಬಹುದು, ಹಾಗೇ ಆಗುತ್ತೆ ಅಂತ ಕಾಣುತ್ತೆ. ರಾಜೀನಾಮೆ ಕೊಡಲ್ಲ ಅಂತ ಅಂದರೆ ಪದಚ್ಯುತಿ ಯಾವಾಗ ರಾಜ್ಯಪಾಲರು ಏನಾದರೂ ವಿಧಾನಸಭೆ ಅಧಿವೇಶನವನ್ನು ಕರೆದು ಬಹುಮತ ಸಾಬೀತು ಮಾಡಿ ಅಂತ ಕೇಳ್ತಾರ? ಇದು ಒಂದು ಪ್ರಶ್ನೆ. ಇಲ್ಲ, ಬಹುಮತ ಸಾಬೀತು ಮಾಡಿ ಅಂತ ಕೇಳಿದೇನೆ ಅವರನ್ನ ಪದಚ್ಯುತಿಗೊಳಿಸ್ತಾರ? ಇದು ಇರ್ತಕ್ಕಂಥ ಎರಡನೇ ಆಪ್ಷನ್. ಮೂರನೇ ಆಪ್ಷನ್, ಯಾವ ಕ್ರಮ ಒಂದು ಸಾರಿ ಚುನಾವಣೆ ಘೋಷಣೆ ಆದರೆ ಮುಖ್ಯಮಂತ್ರಿಗಳ ಅಧಿಕಾರಗಳು ಬಹಳ ಸೀಮಿತ ಆಗುತ್ತೆ. ಅವರೊಬ್ಬ ಕೇರ್ ಟೇಕರ್ ಮುಖ್ಯಮಂತ್ರಿ ಮಾತ್ರ ಆಗಿರ್ತಾರೆ. ಈಗ ಚುನಾವಣೆ ಮುಗಿದಿದೆ, ಈಗಲೂ ಸಹ ಅವರು ಕೇರ್ ಟೇಕರ್ ಮುಖ್ಯಮಂತ್ರಿನ ಅಥವಾ ಅವರಿಗೆ ಅಧಿಕಾರ ಇದೆಯಾ? ಈ ರೀತಿಯಾದಂಥ ಸಂವಿಧಾನದ ಸಮಸ್ಯೆಗಳು ಈಗ ಉದ್ಭವ ಆಗ್ತಾ ಇದೆ. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ನಡೆ ಏನಿದೆ, ಇದು ದೇಶಾದ್ಯಂತ ತೀವ್ರ ಚರ್ಚೆಗೆ ಕಾರಣ ಆಗುತ್ತೆ. ಆದರೆ ಮಮತಾ ಬ್ಯಾನರ್ಜಿಯವರ ಅದನ್ನು ಅವ್ರು ಯಾವ ಕಾರಣಕ್ಕೂ ಬಿಟ್ಕೊಡ್ತಾರೆ. ಅವರು ತೋರಿಸ್ಕೊಡ್ತಾರೆ, ಹಠ ಇದೆ ಅವರಿಗೆ. Bindings, but heartily they are not. And please remember that police is totally inactive. আমরা যখন প্রথম জিতেছিলাম আমি বলেছিলাম কারো উপর যেন কোনো অত্যাচার না হয়, বদল চাই, বদলা নয়। আমরা কিন্তু সিপিএমের একটা পার্টি অফিসে হাত দিইনি।